ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ಮಲತಳ್ಳಿಯಲ್ಲಿರುವ ಕಲಾಗ್ರಾಮದಲ್ಲಿ ವಿಜಯ್ ಸಿನಿ ಟಾಕೀಸ್ ವತಿಯಿಂದ ವಿಜಯ್ ಹಾಗೂ ಸುನಿಲ್ ಸಂಗಡಿಗರವರ ಸಾರಥ್ಯದಲ್ಲಿ ಚಿತ್ರೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡುತ್ತಿರುವ ಸಾಧಕರಿಗೆ 2026ನೇ ಸಾಲಿನ ಮಿನುಗುತಾರೆ ಕಲ್ಪನಾ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕನ್ನಡದ ಖ್ಯಾತ ಚಿತ್ರನಟಿ ಶ್ರೀ ಅನುಪ್ರಭಾಕರ್, ಸಮಾಜ ಸೇವಕರು ನಿರ್ಮಾಪಕರಾದ ಶ್ರೀ ನರಸಿಂಹಮೂರ್ತಿ, ಬಿಗ್ ಬಾಸ್ ಖ್ಯಾತಿಯ ಡಾಕ್ ಸತೀಶ್, ಸಮಾಜ ಸೇವಕರಾದ ರುದ್ರೇಗೌಡರು, ನಾಯಕ ನಟಿ ಭಾವನಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಎಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಬಹಳ ಸಂತೋಷ ಆಯಿತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು. ಸಾಮಾನ್ಯವಾಗಿ ನಟರ ಹೆಸರುಗಳಲ್ಲಿ ಆ ಥರ ನಾವು ಪ್ರಶಸ್ತಿಗಳನ್ನ ಕೇಳ್ತೀವಿ. ಆದರೆ ಮಿನುಗುತ್ತಾರೆ ಕಲ್ಪನಾ ಅಮ್ಮ ಅವರ ಹೆಸರಲ್ಲಿ ಸುನಿಲ್ ಅವರು ಈ ಒಂದು ಪ್ರಶಸ್ತಿನ ಕೊಡ್ತಿರೋದು ಇದು 15ನೇ ವರ್ಷ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಶಿವುಗೆ ಥ್ಯಾಂಕ್ ಯು. ಶಿವಾನಂದ್ ಅವಾಗಿವಾಗೆಲ್ಲ ಕಾರ್ಯಕ್ರಮಗಳಿಗೆ ನನಗೆ ಕರೆ ಮಾಡ್ತಿರ್ತಾರೆ, ಈ ಥರ ಹೇಳಿದ್ರು ಮೇಡಮ್ ಈ ಥರ ಮಾಡ್ತಿದ್ದಾರೆ ಸುನಿಲ್ ಅವರು ಅಂತ. ಸೊ ಬಹಳ ಸಂತೋಷದಿಂದ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ನೀವು ಮಾಡ್ತಿರುವಂತಹ ಒಳ್ಳೆ ಕೆಲಸ ಹಾಗೆ ಮುಂದುವರಿಲಿ. ಕಲಾವಿದರಿಗೆ ಒಂದು ವೇದಿಕೆ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ರಂಗಭೂಮಿ ಕಲಾವಿದೆ ಹಾಗೂ ಸಿನಿಮಾ ನಟಿಯಾದ ದೀಪಾ ಜೋಗತ್ತಿರವರಿಗೆ 2026ನೇ ಸಾಲಿನ ಮಿನುಗುತ್ತಾರೆ ಕಲ್ಪನಾ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಇವತ್ತು ಪ್ರಶಸ್ತಿ ಬಂದಿದೆ ನಿಮಗೆ, ಮಿನುಗುತ್ತಾರೆ ಕಲ್ಪನೆ, ಏನು ಹೇಳಕ್ಕೆ ಬಯಸ್ತೀರಿ ನೀವು? ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ದೀಪಾ ಜೋಗ್ತಿ ಅಂತ. ಖುಷಿ ಪಡ್ತಾ ಇದ್ದೀನಿ ನನಗೆ ಕಲ್ಪನಾ ಅವಾರ್ಡ್ ಸಿಕ್ಕಿರೋದು. ವಿಜಯ್ ಸಿನಿ ಟ್ಯಾಕ್ಸಿ ಅವ್ರ ಕಡೆಯಿಂದ ಕಲ್ಪನಾ ಅವಾರ್ಡು ತುಂಬ ದೊಡ್ಡ ಮಟ್ಟಿಗೆ ಪ್ರಾರಂಭ ಮಾಡಿದ್ದಾರೆ. ಇದು 15ನೇ ವರ್ಷ ಅಂತ 15ನೇ ವರ್ಷ ಅವಾರ್ಡ್ ಕೊಡ್ತಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ನಾನು ಜಾನಪದ ಕಲಾವಿದೆ, ರಂಗಭೂಮಿ ಕಲಾವಿದೆ, ಇವಾಗ ಒಂದೆರಡು ಸಿನಿಮಾ ನಟನೆ ಮಾಡ್ತಾಯಿದ್ದೀನಿ. ಹಾಗೆ ಈ ಕಲ್ಪನಾ ಅವಾರ್ಡ್ ಕೇಳಬೇಕಂದ್ರೆ ಅವ್ರು ದೊಡ್ಡ ವ್ಯಕ್ತಿ. ಸೊ ಕಲ್ಪನಾ ಮೇಡಮ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ, ಅವ್ರಿಗೆ ಚಿಕ್ಕವರು. ಅವ್ರ ಆಶೀರ್ವಾದ ನಮ್ಮ ಮೇಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಟಿ ವಿಲಿ ಕೂತ್ಕೊಂಡು ಈ ಸಿನಿಮಾದಲ್ಲಿ ಥಿಯೇಟ್ರ್ ಮುಂದೆ ಥಿಯೇಟ್ರಲ್ಲಿ ಕೂತ್ಕೊಂಡು ಅವಾರ್ಡ್ ತಗೊಳ್ಳೋರನ್ನ ನೋಡ್ತಾ ಇದ್ವಿ. ಸೊ ಇವತ್ತು ನಾನೇ ಅವಾರ್ಡ್ ತೊಗೋತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ದೊಡ್ಡ ನಟರ ಅವಾರ್ಡ್ ತಗೊಂಡು ಟಿ ವಿಲಿ ನೋಡ್ತಾ ಇದ್ವಿ. ಆಮೇಲೆ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಅವಾರ್ಡ್ ತಗೋದ್ರೆ ಟಿ ವಿಲಿ ನೋಡ್ತಾ ಇದ್ದೀವಿ. ಸೊ ಇವತ್ತು ಕಲ್ಪನಾ ಅವಾರ್ಡ್ ನಾನು ತಗೋತಾ ಇದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಅಂಗಮುಖಿಯರ ಮೇಲೆ ಇರಲಿ, ಹಾಗೆ ನನ್ನ ಮೇಲೆ ಇಲ್ಲ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.